ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟಿಕೆಟ್ ಫಿನಾಲೆ ವೀಕ್ ಶುರು ಆಗಿದೆ ಸ್ನೇಹಿತರೆ. ನಿನ್ನೆ ಒಂದು ಕ್ಯಾಪ್ಟನ್ ಆಗಿರುವಂತಹ ನಮ್ಮ ರಜತ್ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ಕೊಡ್ತಾರೆ ಸ್ನೇಹಿತರೆ. ರಜತ್ ಅವರು ಟಿಕೆಟ್ ಟು ಹೋಮ್ ಅನ್ನುವಂತಹ ಫಲಕಗಳನ್ನು 5 ಜನ ಕಂಟೆಸ್ಟೆಂಟ್ಗಳ ಕೊರಳಿಗೆ ಹಾಕಬೇಕು ಸ್ನೇಹಿತರೆ. ಕೊನೆಯದಾಗಿ ಅದರ ಜೊತೆಗೆ ಒಂದು ಟಾಸ್ಕನ್ನು ಕೂಡ ಕೊಡ್ತಾರೆ, ಒಂದು ಬಾಲನ್ನು ಕಲೆಕ್ಟ್ ಮಾಡುವಂತಹ ಟಾಸ್ಕ್. ಅವೆಲ್ಲವೂ ಕೂಡ ಸ್ವೈಪ್ ಆದ ಮೇಲೆ 5 ರೌಂಡ್ ಆದ ಮೇಲೆ ಯಾರ ಕೊರಳಲ್ಲಿ ಟಿಕೆಟ್ ಟು ಹೋಮ್ ಅನ್ನುವಂಥ ಫಲಕ ಉಳಿದುಕೊಳ್ಳುತ್ತದೆ ಅವರೇ ಈ ಒಂದು ವಾರದಲ್ಲಿ ನಾಮಿನೇಟ್ ಆಗುತ್ತಾರೆ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಈಗ ನೋಡ್ತಾ ಇರಬಹುದು, ನಿನ್ನೆ 4 ರೌಂಡ್ ಆಗಿವೆ ಸ್ನೇಹಿತರೆ. ನಿನ್ನೆ 4 ರೌಂಡ್ಗಳು ಕೂಡ ಆದವು ಸ್ನೇಹಿತರೆ. ಈಗ 5ನೇ ರೌಂಡ್ನ ವಿಚಾರಕ್ಕೆ ಬರೋಣ. 5ನೇ ರೌಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಈಗ ಸೇಫ್ ಝೋನಲ್ಲಿ ಇರುವಂತಹ ಸ್ಪರ್ಧಿಗಳು ಹನುಮಂತು, ಉಗ್ರ ಮಂಜು ಹಾಗೆ ತ್ರಿವಿಕ್ರಮ್ ಅವರು ಉಳಿದುಕೊಂಡಿದ್ದಾರೆ ಸ್ನೇಹಿತರೆ. ಈ ಕಡೆಗೆ ಗೌತಮಿ ಜಾಧವ್, ಭವ್ಯ ಗೌಡ, ಮೋಕ್ಷಿತಾ ಪೈ, ಚೈತ್ರ ಕುಂದಾಪುರ ಹಾಗೆ ಧನರಾಜ್ ಆಚಾರ್ ಅವರು ಈಗ ಬ್ಯಾಕ್ ಟು ಹೋಮ್ ಅನ್ನುವಂತಹ ಫಲಕಗಳನ್ನು ತಮ್ಮ ಕೊರಳಿನಲ್ಲಿ ಇರಿಸಿದ್ದಾರೆ ಸ್ನೇಹಿತರೆ. 5ನೇ ರೌಂಡ್ನಲ್ಲಿ ಅತಿ ಹೆಚ್ಚು ಒಂದು ಬಾಲ್ಗಳನ್ನು ಕಲೆಕ್ಟ್ ಮಾಡಿರುವಂಥ ಸ್ಪರ್ಧಿ ಅವರು ಸೇಫ್ ಝೋನ್ಗೆ ಹೋಗ್ತಾರೆ, ಅಂದರೆ ಈ ವಾರದ ನಾಮಿನೇಷನಿಂದ ಸೇಫ್ ಆಗ್ತಾರೆ ಸ್ನೇಹಿತರೆ. ಇನ್ನು ಉಳಿದಂಥ ಹನುಮಂತು, ಉಗ್ರ ಮಂಜು ಹಾಗೆ ತ್ರಿವಿಕ್ರಮ್ ಅವರ ಪೈಕಿ ಒಬ್ಬರು ನೇರವಾಗಿ ಬ್ಯಾಕ್ ಟು ಹೋಮ್ ಅನ್ನೋ ಫಲಕಗಳನ್ನು ಧರಿಸಿ ಈ ವಾರ ನಾಮಿನೇಷನ್ ಲಿಸ್ಟ್ನಲ್ಲಿ ಕುಳಿತುಕೊಳ್ತಾರೆ ಸ್ನೇಹಿತರೆ. ಮೊದಲನೇದಾಗಿ 5ನೇ ರೌಂಡನ್ನು ಗೆದ್ದಿರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಗೌತಮಿ ಜಾಧವ್ ಅಂತಾನೆ ಹೇಳ್ಬೋದು. ಗೌತಮಿ ಜಾಧವ್ ಅವರು ಈ ವಾರದ ನಾಮಿನೇಷನಿಂದ ಸೇಫ್ ಆಗ್ತಾರೆ ಸ್ನೇಹಿತರೆ. ಅದರ ಜೊತೆಗೆ ತ್ರಿವಿಕ್ರಮ್ ಅವರು ಬ್ಯಾಕ್ ಟು ಹೋಮ್ ಅನ್ನುವಂಥ ಫಲಕಗಳನ್ನು ಧರಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ ಸ್ನೇಹಿತರೆ. ಇದೇ ಕಾರಣಕ್ಕಾಗಿ ನೋಡ್ತಾ ಇರಬಹುದು, ತ್ರಿವಿಕ್ರಮ್ ಹಾಗೆ ಉಗ್ರ ಮಂಜು ಅವರ ನಡುವೆ ಜೋರಾದ ಜಗಳ ಕೂಡ ಶುರು ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೊನೆಯದಾಗಿ ಈ 15ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಯಾರು ಎಂಬುದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಚೈತ್ರ ಕುಂದಾಪುರ ಅಂತಾನೆ ಹೇಳ್ಬೋದು. ಎರಡನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಭವ್ಯ ಗೌಡ ಸ್ನೇಹಿತರೆ. ಮೂರನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಧನರಾಜ್ ಆಚಾರ್. ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ಮೋಕ್ಷಿತಾ ಪೈ. ಹಾಗೆ 5ನೇದಾಗಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ 5 ಜನರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಅಂತಾನೆ ತೆಗೆದುಕೊಳ್ಬೋದು. ಈ 5 ಜನರು ಕೂಡ ಆಫಿಷಿಯಲ್ ಆಗಿ ಈ ವಾರದ ನಾಮಿನೇಷನ್ ಲಿಸ್ಟ್ನಲ್ಲಿ ಬಂದು ಕುಳಿತುಕೊಂಡಿದ್ದಾರೆ ಸ್ನೇಹಿತರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ 5ನೇ ರೌಂಡನ್ನು ತೋರಿಸೋದ್ರ ಮೂಲಕ ನೀವೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದೀರಾ ಅನ್ನುವಂತಹ ಮಾತನ್ನು ಹೇಳಿ ಅವರನ್ನು ಅನೌನ್ಸ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಇವತ್ತು ರಾತ್ರಿ 11 ಗಂಟೆಯಿಂದಲೇ ವೋಟಿಂಗ್ ಲೈನ್ಸ್ಗಳು ಓಪನ್ ಕೂಡ ಆಗ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ 15ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು 5 ಜನ ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಈ 5 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.